29 June morning shift question paper here. Question number 11 to 15 higher education related questions here. So question number 11, which of the following articles of Indian constitution is related to right to minorities to establish and administer educational institution? So ಯಾವ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಅದನ್ನು ಅಡ್ಮಿನಿಸ್ಟ್ರೇಟ್ ಮಾಡಿಕೊಳ್ಳುವಂತಹ ಅಥಾರಿಟಿನ ಯಾವ ಆರ್ಟಿಕಲ್ ಕೊಡುತ್ತೆ ಅಂತ. ಈಗ ಮೈನಾರಿಟೀಸ್ ಅಂದರೆ ಯಾರ್ಯಾರು ಬರ್ತಾರೆ? ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಜೈನ್ಸ್, ಬುದ್ಧಿಸ್ಟ್, ಇವರೆಲ್ಲ ಮೈನಾರಿಟೀಸ್ ಅಂತ ಹೇಳ್ತೀವಿ. ಇವರು ಅವ್ರದ್ದೇ ಆದಂತಹ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಬಹುದು, ಜೊತೆಗೆ ಅದನ್ನು ಅಡ್ಮಿನಿಸ್ಟರು ಕೂಡ ಮಾಡ್ಕೊಳ್ಬಹುದು. ಆ ಹಕ್ಕನ್ನು ಕೊಡುವಂಥದ್ದು ಯಾವ ಆರ್ಟಿಕಲ್ ಅಂದರೆ ದಟ್ ಈಸ್ ಆರ್ಟಿಕಲ್ 30. ಇಷ್ಟು ನೆನ್ಪಿಟ್ಕೊಡಿ, ಆರ್ಟಿಕಲ್ 30. ಆರ್ಟಿಕಲ್ 28 ಏನು ಮಾಡುತ್ತೆ? ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಇನ್ ಇನ್ಸ್ಟಿಟ್ಯೂಷನ್ಸ್. ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಇನ್ institutions. Article 29, protection of culture, language of minorities. Protection of culture, language of minorities. Article 31A, ಇದು ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡು, ಸೇವಿಂಗ್ ಆಫ್ ಎಸ್ಟೇಟ್ ಲಾಸು. ಬಟ್ ಇಲ್ಲಿ ನಮಗೆ ತುಂಬ ನೆನಪಿರಬೇಕಾಗಿರೋದು ಆರ್ಟಿಕಲ್ 30 ಮತ್ತು ಆರ್ಟಿಕಲ್ 21A. ಯಾಕೆ ಅಂದರೆ ದಿಸ್ ಗಿವ್ಸ್ ಏನದು ಕಂಪಲ್ಸರಿ ಎಜುಕೇಷನ್ ಅಪ್ ಟು ದ ಏಜ್ ಆಫ್ 16 ಇದೆ ಅಲ್ವಾ, ಅದು ಕಂಪಲ್ಸರಿ ಎಜುಕೇಷನ್ ಕೊಡಬೇಕು ಅನ್ನುವಂಥದ್ದು ಹೇಳುತ್ತೆ. ಆರ್ಟಿಕಲ್ 30 ಇದೆ ನೋಡಿ, ದಿಸ್ ಇಸ್ ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ರನ್ ದೇರ್ ಓನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಸ್ಪೆಷಲಿ ಮೈನಾರಿಟೀಸ್. ಓಕೆ, ಸೊ ಇದು ಆರ್ಟಿಕಲ್ ಹೇಳುತ್ತೆ. ಇದೆರಡು ಆರ್ಟಿಕಲ್ ನಮಗೆ ಗೊತ್ತಿದ್ದರೆ ಬೇರೆ ಯಾವುದೇ ಆರ್ಟಿಕಲ್ ಕೊಟ್ಟರು ಅದಲ್ಲ ಅನ್ನೋದು ನಾವು ಎಲಿಮಿನೇಟ್ ಮಾಡ್ಬೋದು. ಓಕೆ, ಸೊ ಅದು ನೆಕ್ಸ್ಟ್ ಕ್ವೆಶನ್ ನಂಬರ್ 12. ಇಟ್ ಈಸ್ ಸ್ಟೇಟ್ ದಟ್ ತಕ್ಷಶಿಲಾ ಯೂನಿವರ್ಸಿಟಿ ವಾಸ್ ನೇಮ್ಡ್ ಆಫ್ಟರ್ ತಕ್ಷ, son of who? Son of Bharata, the younger brother of Rama of Ramayana. ಸೊ ತಕ್ಷ ಅನ್ನುವಂಥವರು ಭರತನ ಮಗ ಆಗಿರ್ತಾನೆ. ತಕ್ಷಶಿಲ ಅದನ್ನು ನಾವು ತಕ್ಷಶಿಲ ಅಂತಲೂ ಕರಿತೀವಿ. ಈಗ ತಕ್ಷಶಿಲ ಅದರಿಂದನೇ ಹೆಸರು ಬಂದಿದ್ದು ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ, ರಾಮ, ಲಕ್ಷ್ಮಣ, ಭರತ ಇವರೆಲ್ಲ ಏನು ಬ್ರದರ್ಸ್ ಇದ್ದರು, 4 ಬ್ರದರ್ಸು. ಸೊ ಅವರಲ್ಲಿ ಭರತನ ಮಗ ತಕ್ಷ, ಅವರ ಹೆಸರಲ್ಲಿ ತಕ್ಷಶಿಲ ಅಂತ ಬರುತ್ತೆ. ಅದನ್ನು ತಕ್ಷಶಿಲಾ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟು ಅರೇಂಜ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ಸ್ ಕ್ರೊನಾಲಜಿಕಲಿ ಓಲ್ಡೆಸ್ಟ್ ಟು ನ್ಯೂವೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಎಸ್ಟಾಬ್ಲಿಷ್ ಆಗಿದ್ದು 1909, 1909. University of Delhi in 1922, Banaras Hindu University in 1916, Jawaharlal Nehru University in 1969. ಸೊ ಈಗ ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು ಯಾವುದೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಿ 1909. ಓಕೆ, ನೆಕ್ಸ್ಟ್ ಅದಾದಮೇಲೆ 1916 BA. ಕರೆಕ್ಟ್. ಸೊ ಆನ್ಸರ್ ಈಸ್ 2 ಹಿಯರ್. ಆನ್ಸರ್ ಇಸ್ 2, CADB. ನೆಕ್ಸ್ಟ್ ಕ್ವೆಶನ್ ನಂಬರ್ 14. Choose the correct statements about post-Vedic education. ಸೊ post-Vedic education ಬಗ್ಗೆ ಕರೆಕ್ಟ್ ಸ್ಟೇಟ್ಮೆಂಟ್ಸ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಫಸ್ಟ್ ಸ್ಟೇಟ್ಮೆಂಟ್, post-Vedic education was not meant only for the sake of education, it was for the sake of life. This is true ಅಲ್ವಾ? ಸೊ ನೋಡಿ, ಯಾವ್ದು ಇಲ್ಲಿ ಟ್ರೂ ಅಂತ ಹೆಂಗೆ ಹೇಳ್ತಾ ಇದ್ದೀನಿ ನಾನು ಅಂದರೆ, ಇಟ್ ಈಸ್ ಅ ಕೈಂಡ್ ಆಫ್ ಪಾಸಿಟಿವ್ ಸೆಂಟೆನ್ಸ್. ಇದ್ರ ಬಗ್ಗೆ ನನಗೆ ನಾಲೆಜ್ ಇದೆ ಅಂತ ನಾನು ಹೇಳಲ್ಲ, ಬಟ್ ಯಾವಾಗ ನಮಗೆ ಅದ್ರ ಬಗ್ಗೆ ತುಂಬ ನಾಲೆಜ್ ಇರಲ್ಲ ಅಲ್ಲಿ ನಾವು ಸೆಂಟೆನ್ಸ್ಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ, ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಅ ಪಾಸಿಟಿವ್ ಸೆಂಟೆನ್ಸ್ ಅಬೌಟ್ ಪೋಸ್ಟ್ ವೇದಿಕ್ ಎಜುಕೇಷನ್. ಸೊ ದಿಸ್ ಇಸ್ ಟ್ರೂ. ಎಜುಕೇಷನ್ ವಾಸ್ ಫಾರ್ ಲೈಫ್, ನಾಟ್ ಫಾರ್ ಅರ್ನಿಂಗ್ ಅನ್ನೋದು ದಟ್ ಈಸ್ ಟ್ರೂ. ನೆಕ್ಸ್ಟ್, ಸೆಲ್ಫ್ ಸ್ಟಡಿ ವಾಸ್ ಎಂಫಸೈಸ್ಡ್. ಎಸ್, ಸ್ವಾಧ್ಯಾಯ ಅಂತ ಹೇಳ್ತಾರೆ, ಅದನ್ನು ಸ್ವಾಧ್ಯಾಯ.
ಅಂದರೆ ಕನ್ನಡದಲ್ಲಿ ಇದನ್ನು ನಾವು ಏನಂತೀವಿ, ಸ್ವಯಂ ಅಧ್ಯಾಯ, ಸ್ವಯಂ ಅಧ್ಯಾಯ, ಸ್ವಾಧ್ಯಾಯ. ಕರೆಕ್ಟ್. ಜೋಡಿ ಏನೋ ಕನ್ನಡದಲ್ಲಿ ಗ್ರಾಮರಲ್ಲಿ ಹೇಳ್ತೀವಿ, ಎರಡು ಪದಗಳನ್ನ ಜೋಡಿಸಿ ಬರೆದ್ರೆ ಸ್ವಯಂ ಮತ್ತು ಅಧ್ಯಾಯನ ಬರೆದ್ರೆ ಸ್ವಾಧ್ಯಾಯ ಅಂತ ಬರುತ್ತೆ. ಕರೆಕ್ಟ್, ಅದೇ ತಾನೆ ಆಲ್ಮೋಸ್ಟು ಎಲ್ಲ ಸಂಸ್ಕೃತ ಪದಗಳೇ. ನೆಕ್ಸ್ಟ್, ಉಪನಿಷತ್ ಆರ್ ನೌನ್ ಆ್ಯಸ್ ಪರವಿದ್ಯಾ. ಪರವಿದ್ಯಾ ಈಸ್ ಹೈಯರ್ ನಾಲೆಡ್ಜ್. ಓಕೆ, ಪರವಿದ್ಯಾ ಅಂದರೆ ಹೈಯರ್ ನಾಲೆಜ್ ಅಂತ. ಈಗ ನೀವೇ ಹೇಳಿ, ಉಪನಿಷತ್ಸ್ ಆರ್ ಕನ್ಸಿಡರ್ಡ್ ಆಸ್ ಹೈಯರ್ ನಾಲೆಜ್ ಅಂದರೆ ಎಸ್, ದಿಸ್ ಈಸ್ ಆಲ್ಸೋ ಟ್ರೂ. ನೆಕ್ಸ್ಟು, ಈಗ ಎ ಬಿ ಸಿ ಟ್ರೂ ನಮಗೆ ಗೊತ್ತಿದೆ. ಎ ಬಿ ಸಿ ಯಾವುದ್ರಲ್ಲಿಲ್ಲ? ಇದರಲ್ಲಿ ನೋಡಿ, ಎ ಬಿ ಸಿ 3 ಇಲ್ಲ. ಓಕೆ, ಇದರಲ್ಲಿ ನೋಡಿ ಬಿ ಇಲ್ಲ. ಓಕೆ, ಈಗ ಇದರಲ್ಲಿ 2ರಲ್ಲಿ ಎ ಬಿ ಸಿ ಇದೆ. ಈಗ ಡಿ ಅಥವಾ ಇ 2ರಲ್ಲಿ ಒಂದೇ ಸರಿ, ಯಾವುದು ಅಂತ ನೋಡೋಣ. ದ ಸ್ಟೂಡೆಂಟ್ ಹೂ ಸ್ಟಡಿ 3 ವೇದಾಸ್ ವಾಸ್ ಕಾಲ್ಡ್ ವೈದ್ಯ ಅಂತ. ನೋ, ದಿಸ್ ಈಸ್ ನಾಟ್ ಕರೆಕ್ಟ್. ವೈದ್ಯ ಈಸ್ ಅ ಡಾಕ್ಟರ್ and someone who has studied all the 3 Vedas is not considered as Vaidya. Upanishads are above material knowledge. This is true. ಎಲ್ಲ ಮೆಟೀರಿಯಲ್ ನಾಲೆಜ್ಗಿಂತ ಉಪನಿಷತ್ಸೇ ಉತ್ತಮ ಅಂತ ಹೇಳುವಂಥದ್ದು ಅದು ಕೂಡ ಟ್ರೂ, ವೇದಿಕ್ ನಾಲೆಜ್ ಪ್ರಕಾರ, ವೇದಿಕ್ ಎಜುಕೇಷನ್ ಪ್ರಕಾರ. ಓಕೆ, ಸೊ ಇದು ಟ್ರೂ, ದಿಸ್ ಇಸ್ ಫಾಲ್ಸ್. ಇಲ್ಲಿ ಜಸ್ಟ್ ಸೆಂಟೆನ್ಸಸ್ನ ಓದಿ ನಾವು ಒಂದು ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಆಗಿನ ಕಾಲಕ್ಕೆ ಏನು ಸರಿ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ನೆಕ್ಸ್ಟ್, ಕ್ವಶನ್ ನಂಬರ್ 15. So they have given languages and year of inclusion in 8th schedule. That is Bodo, Punjabi, Sindhi, Nepali. So Bodo recently added in 2003. This was added in 2003. For this, answer is 4. Punjabi is oldest. I think Sindhi is most oldest, or Nepali is in 1992. This is not so oldest. Sindhi 1967. Okay, A is 4. This 2 cannot be the answer. D is 3. So answer is this. This cannot be the answer. So B, they are saying 1950, Punjabi in 1950, Sindhi in 1967. Okay, so at least we should know Bodo, that is 2003 recently. Punjabi is the oldest language here in the given names, in the given list, because the list may change accordingly. ಈಗ ಕನ್ನಡ ಅಂತ ಕೊಟ್ಟಿದ್ರೆ, ತಮಿಳ್ ಅಂತ ಕೊಟ್ಟಿದ್ರೆ, ಅಗೇನ್ ದ ಇಯರ್ಸ್ ವಿಲ್ ಚೇಂಜ್. ಬಟ್ ಹಿಯರ್ ಇಯರ್ ಆಫ್ ಇನ್ಕ್ಲೂಷನ್ ಇನ್ 8th schedule. So they have asked in perspective of constitution. Okay. Next questions in the next video. Thank you.